ನೋಡಿ ಬ್ರೈನ್ ಸಿರಪ್ ಬಂದು ನಾಟ್ ಓನ್ಲಿ ಮಕ್ಕಳಿಗೆ ಮಾತ್ರ ಅಲ್ಲ, ಜ್ಞಾಪಕ ಶಕ್ತಿಗೆ ಮಾತ್ರ ಅಂತಲ್ಲ, ನಮ್ಗೆ ಬ್ಲಡ್ ಅಲ್ಲಿ ಸರ್ಕ್ಯುಲೇಷನ್ಸ್, ಬ್ಲಡ್ ಅಲ್ಲಿ ಟ್ಯೂಮರ್ಸ್, ಬ್ಲಡ್ ಅಲ್ಲಿ ಬ್ಲಾಕೇಜಸ್ ಇರುತ್ತೆ. ಸೊ ಅಂತವರಿಗೆ ಇದ್ರ ಜೊತೆಗೆ ನೋನಿ ಜ್ಯೂಸ್ ಮತ್ತೆ ಬೂಮ್ ಕಾಫ್ ಮತ್ತೆ ಈ ಬ್ರೈನ್ ಕಾಫ್ ನಾವು ಕೊಡ್ಬಹುದು ಅವ್ರಿಗೆ ಬಂದು ಇದು ತಗೊಳ್ಳೋದ್ರಿಂದ. ಅಂಡ್ ಸಿವಿಯರ್ ಮೈಗ್ರೇನ್ಸ್ ಪ್ರಾಬ್ಲಮ್ ಇರುತ್ತಲ್ಲ, ಅವಾಗ್ಲೇ ಬೂಮ್ ಕಾಫ್ ಇವಾಗ ಇದೆ, ಸಿವಿಯರ್ ಮೈಗ್ರೇನ್ಸ್ ಪ್ರಾಬ್ಲಮ್ ಇರೋರಿಗೆ ಬೂಮ್ ಕಾಫ್ ರೆಫರ್ ಮಾಡ್ಬೇಕು. ಜೊತೆಗೆ ನಾವು ಈ ಬ್ರೈನ್ ಕಾಫ್ ಕೊಡೋದ್ರಿಂದ ಕೂಡ ಅವ್ರಿಗೆ ಅಷ್ಟೇ ಒಳ್ಳೆ ಗುಡ್ ರಿಸಲ್ಟ್ಸ್ ಬರುತ್ತೆ ತಿಳ್ಬಹುದು. ಮತ್ತೆ ಕೆಲವರು ಪುಟ್ಟ ಮಕ್ಳಂತಲ್ಲ, ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಅಷ್ಟು ಲಕ್ಷ ಗಟ್ಲೆ ಕೊಟ್ಟು ಕಲಿಸ್ತಾರೆ ಅಲ್ವಾ ಸ್ಕೂಲಿಗೆಲ್ಲ, ಈ ಪ್ರೈವೇಟ್ ಸ್ಕೂಲ್ಸ್ ಎಲ್ಲ. ಸೊ ಅವ್ರಿಗೆ ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಮಕ್ಕಳಿಗೆ. ಅಂತ ಮಕ್ಕಳಿಗೆ ಕೂಡ ನಾವು ಈ ಬ್ರೈನ್ ಕಾಫ್ ಕೊಡೋದ್ರಿಂದ ಅವರಿಗೆ ಒಳ್ಳೆ ಡೆವಲಪ್ಮೆಂಟ್, ಬ್ರೈನ್ಗೆ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ, ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಬಹುದು. ಇದನ್ನ ಕೂಡ ಅವರಿಗೆ ಕೂಡ ಮಕ್ಕಳಿಗೆ ಕೂಡ ನಾವು ರೆಫರ್ ಮಾಡೋದಲ್ದೆ, ನಮಗೆ ಕೂಡ ಅಷ್ಟೇ ಜ್ಞಾಪಕ ಶಕ್ತಿ ಹೋಗ್ತಾ ಹೋಗ್ತಾ ನಮಗೆ ಕೂಡ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ ಅಲ್ವಾ. ನಾವು ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಅಥವಾ ಮಿರಾಕಲ್ ಪ್ರಾಡಕ್ಟ್ ENT ಪ್ರಾಬ್ಲಮ್ ನಮ್ಗೆ ಏನೇ ಬಂದ್ರು ಕೂಡ ಅದಕ್ಕೆ ಕೂಡ ಇದನ್ನ ನಾವು ರೆಫರ್ ಮಾಡಬಹುದು. ಕಿವಿ ನೋವು, ಮೂಗು ನೋವು, ಮತ್ತೆ ಹಲ್ಲು ನೋವು, ಎಂತದೇ ಆಗಲಿ ENT ಪ್ರಾಬ್ಲಮ್ ಅವರಿಗೆ ಕೂಡ ನಾವು ಇದನ್ನ ರೆಫರ್ ಮಾಡ್ತೀವಿ.